ಇವತ್ತು ಯೂಟ್ಯೂಬ್ ಕಡೆಯಿಂದ 3 ಹೊಸ ಬೆಂಕಿ ಅಪ್ಡೇಟ್ ಬಂದಿದೆ. ಹೌದು, ಆ 3 ಅಪ್ಡೇಟ್ ಕೂಡ ಸೂಪರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆ 3 ಅಪ್ಡೇಟ್ ಅಲ್ಲಿ ಒಂದು ಅಪ್ಡೇಟ್ ಕನ್ನಡ ಯೂಟ್ಯೂಬರ್ಸ್ನ ಗ್ಲೋಬಲ್ ಯೂಟ್ಯೂಬರ್ಸ್ ಮಾಡ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಹೌದು, ಅದೇನು ಒಂದು ಅಪ್ಡೇಟ್ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೆ ಯಾವುದೇ ಬಗ್ಗೆ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಯಾಕಂದರೆ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ, ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡೋಣ, ಅದು ಆಟೋ ಡಬ್ಬಿಂಗ್ ಫೀಚರ್ ಅಂತ. ಇದ್ರ ಬಗ್ಗೆ ಆಲ್ರೆಡಿ ಮಾತನಾಡಿದ್ದೆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಈ ಆಟೋ ಡಬ್ಬಿಂಗ್ ಫೀಚರ್ ಏನಂತ ಅಂದರೆ ಸಿಂಪಲ್, ನಿಮ್ಮ ವಿಡಿಯೋ ಇರುತ್ತಲ್ಲ, ಈಗ ಸಪೋಸ್ ನಿಮ್ಮ ವಿಡಿಯೋ ನಾನು ಕನ್ನಡದ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋನ, ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಯಾವ ಭಾಷೆಗೆ ಅಂತ ಅಂದರೆ ಜರ್ಮನ್ನು, ಫ್ರೆಂಚು, ಪೋರ್ಚುಗೀಸು, ಇಟಾಲಿಯನ್ನು, ಇಂಡೋನೇಷಿಯನ್, ಜಾಪನೀಸು, ಹಿಂದಿ ಮತ್ತು ಇಂಗ್ಲೀಷ್. ಸೊ ಇಷ್ಟಿಷ್ಟು ಲ್ಯಾಂಗ್ವೇಜಸ್ ಅವೈಲೇಬಲ್ ಐತಂತೆ ಯೂಟ್ಯೂಬರು ಹೇಳ್ತಾ ಇರೋ ಪ್ರಕಾರ. ಇನ್ನು ನೆಕ್ಸ್ಟ್ ಯೂಟ್ಯೂಬರು ಫ್ಯೂಚರ್ನಲ್ಲಿ ಬೇರೆ ಬೇರೆ ಲೋಕಲ್ ಲ್ಯಾಂಗ್ವೇಜಸ್ ತರ್ತಾರೆ. ಉದಾಹರಣೆಗೋಸ್ಕರ ಕನ್ನಡ, ತಮಿಳ್, ತೆಲುಗು, ಆಮೇಲೆ ಬೇರೆ ಇನ್ನು ವರ್ಲ್ಡ್ ವೈಡ್ ಲ್ಯಾಂಗ್ವೇಜಸ್ ಎಲ್ಲ ತರ್ತಾರಂತೆ. ಸೂಪರ್ ಫ್ಯೂಚರ್ ಅಂತಲೇ ಹೇಳ್ಬೋದು ಇದು. ಸೊ ಜಸ್ಟ್ ಈ ಫ್ಯೂಚರ್ ಈಗ ಲಾಂಚ್ ಆಗಿರುವಂಥದ್ದಂತೆ. ಸೊ ಇಡೀ ವರ್ಲ್ಡ್ ವೈಡ್ಗೂ ಇನ್ನೊಂದು 3-4 ವೀಕ್ಸಲ್ಲಿ ಈ ಪರ್ಟಿಕ್ಯುಲರ್ ನಮಗೆ ಅಪ್ಡೇಟ್ ಸಿಗ್ಬೋದು. ಸೊ ಲ್ಯಾಂಗ್ವೇಜಸ್ ಎಲ್ಲ ಅಪ್ಡೇಟ್ ಆಗೋಕ್ಕೆ ನಮ್ಮ ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜಸ್ ಎಲ್ಲ ಬರಬೇಕಂದ್ರೆ ಸೊ ಮಿನಿಮಮ್ ಆದರೂ 2-3 ತಿಂಗಳು ಟೈಮ್ ತೊಗೊಬೋದು. ಎಂತಂದ್ರೆ ಇದು ಅಲ್ವಾ. ಸೊ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಗೆ ಡಬ್ ಮಾಡೋಕ್ಕೆ ಒಂದು ಸ್ವಲ್ಪ ಕೋಡಿಂಗು ಆಮೇಲೆ ಸ್ವಲ್ಪ ಎಫರ್ಟ್ ಟೈಮ್ ಬೇಕು ರಿಕ್ವೈರ್ಡ್ ಅದ್ರಿಗೆ. ಸೊ ಅದ್ರಗೋಸ್ಕರ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜಸ್ಸು. ಸೊ ಸದ್ಯಕ್ಕೆ ಇಷ್ಟು ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ, ಆಲ್ಮೋಸ್ಟ್ ಅಪ್ ಟು 10 ಲ್ಯಾಂಗ್ವೇಜಸ್. ಸೊ ಈ ಫ್ಯೂಚರ್ ನಿಮಗೆ ಅವೈಲೇಬಲ್ ಇತ್ತಂತ ಅಂದರೆ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಅಂದರೆ ಜಸ್ಟ್ ನೀವು ಸೆಟ್ಟಿಂಗ್ಸ್ ಹೋಗಿದಾಗ ಚಾನಲ್ಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋದಾಗ ಅಲ್ಲಿ ನಿಮಗೆ ಸಿಗುತ್ತೆ ಆಪ್ಷನ್ ಆಟೋ ಡಬ್ಬಿಂಗ್ ಅಂತ, ಅಥವಾ ವಿಡಿಯೋ ಅಪ್ಲೋಡ್ ಮಾಡೋ ಸಮಯದಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಅಲ್ಲಿ. ಸೊ ಯಾರ್ಯಾರು ಸಿಕ್ಕಿಲ್ಲ ಕಾಯಿರಿ ಒಂದು 3-4 ವಾರ, ಅವಾಗ ನಿಮಗೆ 200% ಈ ಫೀಚರ್ ಬಂದೇ ಬರುತ್ತೆ. ಸೂಪರ್ ಅಂತಲೇ ಹೇಳ್ಬೋದು. ಇನ್ಮೇಲೆ ನಮ್ಮ ಕನ್ನಡ ಯೂಟ್ಯೂಬರ್ಸು ಗ್ಲೋಬಲ್ ಯೂಟ್ಯೂಬರ್ಸ್ ಆಗ್ಬೋದು ಅಂತಲೇ ಹೇಳ್ಬೋದು. ಹೌದು, ನಾನು ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ಇನ್ಮೇಲೆ ನನ್ನ ವಿಡಿಯೋನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಅಂದರೆ ಆಲ್ರೆಡಿ ಹಿಂದಿ ಚಾನಲ್ ಆಗೋಯ್ತು. ಸೊ ಇದೊಂದು ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಕಡೆಯಿಂದ. ಮತ್ತು ನೆಕ್ಸ್ಟ್ ಹೋಗೋಣ, 2ನೇ ಅಪ್ಡೇಟ್. ಇದು ಇಂಪ್ರೂವ್ಮೆಂಟ್ಸ್ ತರ್ತಾ ಇರುವಂಥದ್ದು YT ಸ್ಟುಡಿಯೋದಲ್ಲಿ. ಸೊ ಏನೇನು ಇಂಪ್ರೂವ್ಮೆಂಟ್ಸ್ ತರ್ತಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು YT ಸ್ಟುಡಿಯೋನಲ್ಲಿ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಸಿಂಪ್ಲಿಫಿಕೇಶನ್ ಆಫ್ ಚಾನಲ್ ಪ್ಲೇಸ್ ಅಂದರೆ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದಾರೆ ಚಾನಲ್ ಪ್ಲೇಸ್. ಅಂದರೆ ಅಕಸ್ಮಾತ್ ಏನಾದ್ರು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಏನೂ ಟ್ಯಾಬ್ ಕಾಣಿಸಲ್ಲ. ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ, ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ರೆ ಅಂತ ಅಂದರೆ ಸೊ ಅಲ್ಲಿ ಸೆಪ್ರೇಟಾಗಿ ಟ್ಯಾಬ್ ಬರುತ್ತೆ, ವಿಡಿಯೋ ಟ್ಯಾಬ್ ಅಂತ, ಮತ್ತು ಶಾರ್ಟ್ ಟ್ಯಾಬ್, ಹೋಮ್ ಟ್ಯಾಬು, ಕಮ್ಯುನಿಟಿ ಟ್ಯಾಬ್. ಸೊ ಈ ರೀತಿ ಎಲ್ಲ ನಿಮಗೆ ಒಂದು ಟ್ಯಾಬ್ಸ್ ಎಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಸೊ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಯಾವಾಗ ವಿಡಿಯೋ ಅಥವಾ ಕಾಂಟೆಂಟ್ ಅಪ್ಲೋಡ್ ಮಾಡ್ತೀರಾ ಅದೇ ಆಟೋಮೆಟಿಕ್ಕಾಗಿ ಟ್ಯಾಬ್ ಆ್ಯಡ್ ಮಾಡಿ ಸೊ ಅಲ್ಲೇ ಸಪ್ರೇಟಾಗಿ ಟ್ಯಾಬ್ ಮಾಡುತ್ತಂತ ಯೂಟ್ಯೂಬರ್ ಹೇಳ್ತಾ ಇರುವಂಥದ್ದು. ಇದೊಂದು ಸೂಪರ್ ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಹೋಗೋಣ, 2ನೇದು ಅದೇನಂತ ಅಂದರೆ ಇದು ಬಂದ್ಬಿಟ್ಟು ಸೊ ಇದು ಸಿಂಪ್ಲಿಫಿಕೇಶನ್ ಮಾಡ್ತಿದ್ದಾರೆ ನಮ್ಮ ವಿಡಿಯೋದಲ್ಲಿ. ಅಂದರೆ ವಿಡಿಯೋ ಸ್ಟೇಟಸ್ ಏನಿದೆ ಅಂತ ಅಲ್ಲಿ ತೋರಿಸುತ್ತಲ್ಲಿ. ಸೊ ಹೆಂಗೆ ಅಂತ ಅಂದರೆ ಸ್ಕ್ರೀನ್ ತೋರಿಸೋ ನೋಡ್ತಾ ಇರ್ಬೋದಲ್ಲ, ಆಮೇಲೆ ಪಬ್ಲಿಕ್ಕು, ಶೆಡ್ಯೂಲು, ಪ್ರೈವೇಟು, ಸೊ ಈ ರೀತಿ ಎಲ್ಲ ನಿಮಗೆ ತೋರಿಸುತ್ತಂತೆ. ಇದೊಂದು ಸೂಪರ್ ಫೀಚರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ, 3ನೇದು ಅದು ಬಂದ್ಬಿಟ್ಟು ಡಾಟಾ ಸ್ಟೋರೀಸ್ ಅಥವಾ ಚಾನಲ್ ಅನಾಲಿಟಿಕ್ಸ್ ಇನ್ನು ಅಪ್ಡೇಟ್ ಮಾಡ್ತಿದ್ದಾರೆ. ಹೌದು, ಆಮೇಲೆ ಡಾಟಾ ಸ್ಟೋರೀಸ್ ನೋಡ್ಬೋದಂತೆ. ಇದು ಸೂಪರ್ ಫೀಚರ್ ಅಂತ ಹೇಳ್ಬೋದು. ಅನಾಲಿಟಿಕ್ಸ್ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದಾರಂತೆ, ಇನ್ನು ಸಿಂಪಲಾಗಿ ಮಾಡ್ತಿದ್ದಾರಂತೆ. ಸೀಮ್ಲೆಸ್ ಆಗಿ ಆರಾಮ್ಸಾಗಿ ನೀವು ಒಂದು ಕಾಂಟೆಂಟ್ ಅನಾಲಿಟಿಕ್ಸ್ ನೋಡ್ಬೋದು. ಇದೊಂದು ಸೂಪರ್ ಫೀಚರ್. ಹಾಗೂ ಕೂಡ ಡಾಟಾ ಸ್ಟೋರೀಸ್ ಆ್ಯಡ್ ಮಾಡ್ತಿದ್ದಾರೆ ಯೂಟ್ಯೂಬರು. ನೆಕ್ಸ್ಟ್ ಹೋಗೋಣ, ಕೊನೆಯದಾಗಿ 4ನೇದು ಅದು ಬಂದ್ಬಿಟ್ಟು ಏನಂತ ಅಂದರೆ ಇದು ನೀವು ನಿಮ್ಮ ಸಬ್ಸ್ಕ್ರೈಬರ್ಸು ನೋಡ್ಬೋದು ಆರಾಮಾಗಿ. ಕ್ವಿಕ್ ಅಪ್ಡೇಟ್ ಆಗ್ಬಿಡುತ್ತಲ್ಲೇ ರಿಯಲ್ ಟೈಮ್ ಸಬ್ಸ್ಕ್ರೈಬರ್ಸು. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಹಾಗೂ ಕೂಡ ಪಬ್ಲಿಕ್ ಲಿಸ್ಟಿಂಗ್ ಸಬ್ಸ್ಕ್ರೈಬರ್ಸ್ ಕೂಡ ಅಲ್ಲೇ ಆಟೋಮೆಟಿಕ್ಕಾಗಿ ಕೌಂಟ್ ಆಗ್ತಾ ಹೋಗ್ತಾ ಇರುತ್ತಂತೆ. ಬೇಗ ಕೌಂಟ್ ಆಗುತ್ತಂತೆ, ಇನ್ಮೇಲೆ ಲೇಟಾಗಿ ಕೌಂಟ್ ಆಗಲ್ಲ ಅಂತ. ಇದೊಂದು ಸೂಪರ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಫೀಚರ್ಸ್ ಅಲ್ಲಲ್ಲ 4 ಫೀಚರ್ಸು ಅದು 2ನೇ ಅಪ್ಡೇಟ್ಗೆ ಸೇರಿದ್ದು. ಅದೆಲ್ಲ ಪೂರ್ತಿ ಲಾಂಚ್ ಆಗಿದೆ ಅಂತೆ. ಸಿಕ್ಕಿಲ್ಲ ಅಂತ ಅಂದರೆ ಇಷ್ಟೆಲ್ಲ ಫೀಚರ್ಸು ಒಂದು 2-3 ವೀಕ್ಸ್ ಕಾಯಿರಿ, 200% ಈ ಫ್ಯೂಚರ್ ನಿಮಗೆ ಬಂದೇ ಬರುತ್ತೆ. ಕೊನೆಯದಾಗಿ 3ನೇ ಅಪ್ಡೇಟ್ಗೆ ಹೋಗೋಣ. ಸೂಪರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಮೆಂಬರ್ಸ್ಗಂತೂ ಒಂದು ಬಿಗ್ ಅಪ್ಡೇಟ್. ಅದು ಬಂದ್ಬಿಟ್ಟು ಏನಂತ ಅಂದರೆ ಈಗ ಸಪೋಸ್ ಹೊಸ ಮೆಂಬರ್ ಆಗಿರ್ತಾರೆ ಅಥವಾ ಹಳೆ ಮೆಂಬರ್ ಇರ್ತಾರಲ್ಲ,
ಅವರು ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದಾಗ ಅಲ್ಲಿ ನಿಮಗೆ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಬ್ಯಾಡ್ಜ್ ಬರುತ್ತೆ. ಆದರೆ ನಾವು ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಹಾಕಿರೋದು ಪಬ್ಲಿಕ್ ಹಾಕಿರ್ತೀವಿ ಎಲ್ಲ ಮೆಂಬರ್ಸ್ಗೂ, ಅದು ನಮ್ಮ ಚಾನಲ್ ಮೆಂಬರ್ಸ್ ಆಗಲಿ ಅಥವಾ ನಾರ್ಮಲ್ ಒಂದು ವ್ಯೂವರ್ಸ್ ಆಗಲಿ ಯೂಟ್ಯೂಬ್ನಲ್ಲಿ. ಸೊ ಆದರೆ ಮೆಂಬರ್ಸ್ ಮಾತ್ರ ಓನ್ಲಿ ಮೆಂಬರ್ಸ್ ಅಂತ ಬ್ಯಾಡ್ಜಿಂಗ್ ಬರುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಮೆಂಬರ್ಸ್ಗಲ್ಲಿ ಸ್ಪೆಸಿಫೈ ಆಗಿಬಿಡುತ್ತೆ ಅಥವಾ ವಿಡಿಯೋದಲ್ಲೇ ತೋರಿಸ್ಬಿಡುತ್ತೆ ನೀವು ಮೆಂಬರ್ ಇದ್ದೀರಾ, ಈ ಚಾನಲಲ್ಲಿ ಈ ವಿಡಿಯೋ ನೋಡ್ಬೋದು, ಅವೈಲೇಬಲ್ ಇದೆ ಅಂತ ಈ ರೀತಿ ಎಲ್ಲ ನಮಗೆ ಆಪ್ಷನ್ಸ್ ಎಲ್ಲ ತೋರಿಸುತ್ತಂತೆ. ಇದೊಂದು ಸೂಪರ್ ಫೀಚರ್, ಇದು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಷ್ಟ ಆಯಿತು 3 ಅಪ್ಡೇಟ್. ಈ 3 ಅಪ್ಡೇಟಲ್ಲಿ ಯಾವ ಅಪ್ಡೇಟ್ ನಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.